ಅಲ್ಲೂ ಕೂಡ ಮಂಡಿ ನೋವಿಗೆ ಸುಮಾರು ದಿನಕ್ಕೆ 7-8 ಇಂಜೆಕ್ಷನ್ನು ಸಾಕಷ್ಟು ಮಾತ್ರೆಗಳೆಲ್ಲ ಕೊಟ್ಟರು, ಪ್ರಯೋಜನ ಆಗಲಿಲ್ಲ. ಕೊನೆಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ವೈ ಡೋಂಟ್ ವಿ ಟ್ರೈ ಅಂತ ಹೇಳ್ಬಿಟ್ಟು ಬಸವ ಕಡಿಮೆಗೆ ಬಂದಿದ್ದಾಯಿತು. ಪ್ಲಸ್ ನೋಡೋಣ ಅಂತೇಳ್ಬಿಟ್ಟು ಒಂದು ಸರಿ ಅಲ್ಲಿ ಸೆಂಟರ್ಗೆ ಭೇಟಿ ಕೊಟ್ಟೆ, ಇದರಲ್ಲಿ ಬನಶಂಕರಿನಲ್ಲಿ. ಸೊ ಏನೋ ಒಂಥರ ಕ್ಯೂರಿಯಾಸಿಟಿ ಬಂತು. ಮೊದಲು ನಾನು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿಕೊಂಡೆ. ಕಾನ್ಸ್ಟಿಪೇಷನ್ಗೆ ಬೆರಳು ತುದಿಗೆ ಇಲ್ಲಿಗೆ ಡಾರ್ಕ್ ಬ್ಲೂ ಮತ್ತು ಇಲ್ಲಿಗೆ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ಗೆ ಗ್ರೀನ್ ಕಲರ್ ಬಳಸಿದೆ. ಅದೇ ಥರ ಸರ್ ಮಂಡಿಗೆ ಸ್ಟೆಬಿಲಿಟಿ ಬರಲಿಕ್ಕೆ ಇದನ್ನು ಹಚ್ಚಿದೆ, ಯೆಲ್ಲೋ ಕಲರು. ಅದೇ ಥರ ಸ್ಕೈ ಬ್ಲೂ ಮತ್ತು ಇದೆಲ್ಲ ಯೂಸ್ ಮಾಡಿದೆ, ಬ್ಲ್ಯಾಕ್ ಇದೆಲ್ಲ. ಅದರಿಂದ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂತು. ಬಂದ ನಂತರ ನಾನು ರಿಟೈರ್ಡ್ ಆಗಿದ್ನಲ್ಲ, ಒಂದು ನಂಬಿಕೆ ಬಂತು, ಯಾಕೆ ನಾನು ಪ್ರಯತ್ನ ಮಾಡಬಾರ್ದು ಅಂತೇಳಿ ಪ್ಲಸ್ ನಾಡೀಶ್ವರನೂ ತೊಗೊಂಡೆ. ಅದಾದ್ಮೇಲೆ ಸುಮಾರು ಒಂದು 200 ಚಿಲ್ಲರೆ ಜನಕ್ಕೆ ಟ್ರೀಟ್ ಮಾಡಿದ್ದೀನಿ ಸರ್. ಇದುವರೆಗೆ 80+% ರಿಸಲ್ಟ್ ಚೆನ್ನಾಗಿ ಬಂದಿದೆ. ಹಾಗಾಗಿ ತುಂಬ ಖುಷಿ ಇದೆ. ಸೊ ನನ್ನದೊಂದು ಇದಿದೆ, ಇಂಗ್ಲೀಷ್ ಮೆಡಿಷನ್ಸ್ದು ಸಡನ್ ಕ್ಯೂರ್ ಮೀನ್ಸ್ ಸಡನ್ ಡೆತ್ ಅಂತ. ಹಾಗಾಗಿ ಇದು ಲೇಟ್ ಕ್ಯೂರ್ ಬಟ್ ಪರ್ಮನೆಂಟ್ ಕ್ಯೂರ್ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಮೊದಲಿಂದಲೂ ಗೊತ್ತಿತ್ತು. ಬಟ್ ಇದಕ್ಕೆ ಬಂದ ನಂತರ ನಾನು ನಿಜವಾಗ್ಲೂ ತುಂಬ ಒಂದು ಮಿರಾಕಲ್ ರೂಪದಲ್ಲಿ ಈ ಪಾಯಿಂಟ್ಸ್ಗಳಿರ್ಬೋದು, ಸೀಡ್ಸ್ ಇರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. ಹಾಗಾಗಿ ನಾನು ಇದರಲ್ಲಿ ಮುಂದುವರೆಸಿದ್ದೀನಿ. ಹಾಗಾಗಿ ಇದಕ್ಕೆ ಬಂದಿದ್ದೀನಿ. ಸುಮಾರು ಇದರಲ್ಲಿ ನಾನು ಕಲರ್ ನ್ಯೂಮರಾಲಜಿ ಕೋರ್ಸ್ಗೆ ಸೇರಿದ್ದೀನಿ. ಪ್ಲಸ್ ಮತ್ತೇನಿದೆ ನರ್ವ್ಸ್ ಆ್ಯಂಡ್ ಇದು ಬೋನ್ಸ್ ಜಾಯಿಂಟ್ಸ್ ಪೈನ್ ಅದರದ್ದು ಕೋರ್ಸ್ ತೊಗೊಂಡಿದ್ದೀನಿ. ಮತ್ತು ಕಲರ್ ಥೆರಪಿ ತೊಗೊಂಡಿದ್ದೀನಿ. ಆರ್ಟ್ ರಿಲೇಟೆಡ್ ಇಶ್ಯೂಸ್ಗೆ ಇರ್ತಕ್ಕಂಥ ಒಂದು ಇದು ಅದಕ್ಕೂ ಕೂಡ ಕೋರ್ಸನ್ನು ಮಾಡಿದ್ದೀನಿ. ಟಿ ಎಮ್ ಕೋರ್ಸಲ್ಲೂ ಇದ್ದೇನೆ. ಸೊ ಹಾಗಾಗಿ ಇನ್ನು ಎಷ್ಟೇ ಕೋರ್ಸ್ ಬರಲಿ ಇದರಲ್ಲಿ ಎಲ್ಲವನ್ನೂ ಕೂಡ ತೊಗೋಬೇಕು ಅನ್ನುವಂಥದ್ದು ನನ್ನ ಮನೋಭಾವನೆ ಇದೆ ಸರ್. ಹಾಗಾಗಿ ನನ್ನ ಆರೋಗ್ಯ ಜೊತೆ 100 ಜನಕ್ಕೆ ಆರೋಗ್ಯ ಕೊಟ್ಟರೆ ಭಗವಂತ ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇದೆ ಸರ್. ಓಕೆ, 62 ಇಯರ್ ಓಲ್ಡ್, ನಾನು ರಿಟೈರ್ಡ್ ಆಗಿ 2 ವರ್ಷ ಆಯಿತು.